ಇನ್ನು ಬಿಜೆಪಿಯ ಪ್ರತಿಭಟನೆಗೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. 10 ವರ್ಷದಲ್ಲಿ ಹಿಂದೂಗಳಿಗೆ ಏನಾದರೂ ಲಾಭ ಆಗಿದೆಯಾ? ಮೋದಿ ಪ್ರಧಾನಿಯಾದ ಮೇಲೆ ಹಿಂದೂಗಳಿಗೆ ಏನೂ ಲಾಭ ಆಗಿಲ್ಲ. ಶ್ರೀಕಾಂತ್ ಪೂಜಾರಿ ಮೇಲೆ ಕೇಸ್ ಹಾಕಿದ್ರೆ ನಮಗೇನು ಲಾಭ? ಶ್ರೀಕಾಂತ್ ಇನ್ನೊಂದ್ಸಲ ಕೋರ್ಟ್ಗೆ ಹೋದ್ರೆ ಏನಾಗ್ತಿತ್ತು? ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿ, ಅವರಿಗೆ ಅನುಕೂಲ ಆಗಲಿ ಅಂತ ಕಿಡಿಕಾರಿದ್ದಾರೆ ಲಾಡ್. ಸದ್ದು ಮಾಡಿದಿರೋದು ಕೂಡ ಏನು ಸದ್ದು ಮಾಡಿದೀವಿ? ರೆಗ್ಯುಲರ್ ಲ್ಯಾಬ್ಸ್ ಕೇಸಸ್ನ, ಲಾಂಗ್ ಪೆಂಡಿಂಗ್ ಕೇಸಸ್ನ ಪ್ರೊಸೀಜರ್ ಪ್ರಕಾರ ಅವರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿಲ್ಲ. ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿಲ್ಲ. ಈಗ ಬಹಳಷ್ಟು ಜನ ಬೇರೆಯವರಿಗೆ ಅಕ್ವಿಟಲ್ ಆಗಿ ಬೇಲ್ ಸಿಕ್ಕಿದಿಲ್ಲ. ಅವ್ರು ಯಾರು? ಈಗ ಬೇರೆಯವ್ರಿಗೆ ಬೇಲ್ ಸಿಕ್ಕಿದಿಲ್ಲ, ಅವರೆಲ್ಲ ಯಾರು? ಅವ್ರ ಹಿಂದೂಗಳಿಲ್ಲ ಅದರಲ್ಲಿ. ಆಮೇಲೆ ಇವನಿಗೆ ರೌಡ್ರಿ ಶೀಟರ್ನಿಂದ ನಮ್ಮ ಸರ್ಕಾರ ತಾನೇ ರೌಡ್ರಿ ಶೀಟರ್ನ ತೆಗೆದಿರೋದು. ಬಿಜೆಪಿ ಸರ್ಕಾರ ಇದ್ದ ಕೂಡ ಅವನ ಮೇಲೆ ಕೂಡ 3 ಕೇಸ್ ಹಾಕಿದೆ ಅವ್ರ ಸರ್ಕಾರದಲ್ಲಿ. ಅವ್ರ ಮೇಲೆ ಬಹಳಷ್ಟು ಕೇಸಸ್ಗಳಿದ್ದಾವೆ. ಪರ್ಟಿಕ್ಯುಲರ್ ಆಗಿ ಒಂದು ಕೇಸ್ನ ಪಿಕ್ ಮಾಡ್ಕೊಂಡ್ಬಿಟ್ಟು ಇನ್ಸಿಡೆಂಟ್ಲಿ ಅವರು ಆ ಕೇಸ್ನಲ್ಲಿ ಇದ್ರು ಅಂತ ಹೇಳಲ್ಲ. ಲ್ಯಾಬ್ಸ್ ಕೇಸಸ್ನಲ್ಲಿ ಕೇಸಸ್ ಹಾಕಬೇಕು. ಹಳೆ ಕೇಸಸ್ನಲ್ಲಿ ಎಲ್ಲ ಸೆಕ್ಷನ್ಸ್ಗಳು ಹಾಕಿದ್ದಾರೆ. ಕೆಲವು ಸಂದರ್ಭದಲ್ಲಿ ಪ್ರೊಡ್ಯೂಸ್ಡ್ ಕೋರ್ಟ್ ಅವನಿಗೆ ಬೇಲ್ ಸಿಕ್ಕಿಲ್ಲ. ಅದನ್ನ ಇಷ್ಟು ದೊಡ್ಡ ಪೊಲಿಟಿಸೈಸ್ ಮಾಡಿ ನಾವು ಹಿಂದೂ ವಿರೋಧಿಗಳು, ಸರ್ಕಾರ ಹಿಂದೂ ವಿರೋಧಿಗಳು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಹಜ? ಅಲ್ಲ ಸರ್, ಈಗ ಸರ್ 31 ವರ್ಷಗಳ ನಂತರ ಇದನ್ನ ಕೇಸ್ ಮಾಡಬೇಕಂದ್ರೆ ಷಡ್ಯಂತ್ರ ಮಾಡಿದ್ದಾರೆ. ಲ್ಯಾಬ್ಸ್ ಕೇಸಸ್ ಎಷ್ಟಿದಾವೆ? ಎಷ್ಟು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ? ಎಷ್ಟು ಜನ ಪ್ರೊಡ್ಯೂಸ್? ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಪ್ರೊಡ್ಯೂಸ್ ಮಾಡಿದಾರಲ್ಲ, ನಿಮಗೆ ಮಾಹಿತಿ ಇದಿಲ್ಲ? ಮತ್ತೆ ಅದ್ರ ಬಗ್ಗೆ ಕೇಳ್ಬೇಕಲ್ವಾ? ಇದರಿಂದ ಅವ್ರಿಗೆ ಅಷ್ಟೇ ಲಾಭ ಇದೆ. ಬಿಜೆಪಿ ಅವರಿಗೆ ನರೇಂದ್ರ ಮೋದಿ ಸಾಹೇಬ್ರ ಲಾಭ ಬಿಟ್ರೆ ದೇಶದ ಯಾವ ಹಿಂದೂ ಲಾಭಗಳಿಲ್ಲ ಇದೆ. 10 ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ. ಹೇಗೆ ಹಿಂದೂಗೆ ಏನು ಲಾಭ? ನೀವು ಹಿಂದೂ ತಾನೆ? ನಿಮಗೇನು ಬಂದಿದೆ? ನಿಮ್ಮ ಮನೆಗೆ ಏನು ಎಕ್ಸ್ಟ್ರಾ ಸ್ಕೀಮ್ ಬಂದಿದ್ಯಾ? ನೀವು ಹಿಂದೂಗಳಲ್ವಾ? ನಾನು ಹಿಂದೂ ಅಲ್ವಾ? ನಿಮ್ಮ ಮನೆಗಳಿಗೆ ಏನು ಸ್ಕೀಮ್ ಬಂದಿದೆ ಅಂದ್ರೆ ನೀವೆಲ್ಲ ಹಿಂದೂಗಳಲ್ಲ? ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ? ಸುಮ್ಮನೆ ಹಿಂದೂಗಳು ಮಾತಾಡೋದು. ಈಗ ಎಲೆಕ್ಷನ್ ಬಂದತ್ತೆ ಹಿಂದೂ ಪರ ಮಾತಾಡೋದು. ಹಿಂಗೇನೈತೆ ಅಲ್ರಿ? ಈಗ ರಾಮ ನಮ್ ದೇವ್ರು, ದುರ್ಗಮ್ಮನ ನಮ್ದು, ಮಾರಮ್ಮ ನಮ್ದು, ಗಂಡಿ ಮಾರಮ್ಮ ನಮ್ದು, ಮೈಲಾಲಿಂಗೇಶ್ವರ ನಮ್ದು, ಖಂಡೋಬಾ ನಮ್ದು, ಎಲ್ಲ ದೇವ್ರುಗಳು ನಮ್ದೆ. ಬರೀ ರಾಮ ಯಾಕ? ವೈ ಒಂದಿ ರಾಮ. ರಾಮನು ನಮ್ ದೇವ್ರು, ಸೀತನು ನಮ್ ತಾಯಿ, ಅವರು ನಮ್ ದೇವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.